ಬರ್ತಾರೆ, ಆಮೇಲೆ ಕೊಡ್ಬೋದು. ಅಲ್ಲಿ ಇಟ್ಬಿಡಿ ಸ್ವಲ್ಪ ಅಣ್ಣ, ಆಚೆ ಇಟ್ಬಿಡಿ ಒಂದು 4 ಆಚೆ ಇಟ್ಟು. ಸ್ಟಾರ್ಟ್ ಮಾಡಿ. ಓಕೆ, ಎಲ್ರಿಗೆ ನಮಸ್ಕಾರ. ಬಹಳ ದಿನದ ನಂತರ ಪ್ರಸಂಗದಲ್ಲಿ ಭೇಟಿ ಆಗ್ತಾ ಇದ್ವಿ. ಕಳೆದ 23ನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ಮಹತ್ತರವಾದಂಥ ತೀರ್ಮಾನವನ್ನು ಕೊಟ್ಟಿದೆ. ಇದನ್ನು ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡ್ತಾ ನಮ್ಮ ಸರ್ಕಾರಗಳು ರೈತರನ್ನ ಮರ್ತ್ಬಿಟ್ಟಿದ್ದಾರೆ. ರೈತರ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ, ಕನಿಷ್ಠ ಮರ್ಯಾದೆಗಳು ಕೂಡ ಸರ್ಕಾರಗಳಿಟ್ಟಿಲ್ಲ. ಬರೀ ಓಟಿಗೋಸ್ಕರ ರೈತರನ್ನ ನೋಡುವಂಥ ಸ್ಥಿತಿಗೆ ಎಲ್ಲ ಪಕ್ಷಗಳು ಸರ್ಕಾರಗಳು ಬಂದು ನಿಂತಿದೆ. ಕಳೆದ ಆಗಸ್ಟಲ್ಲಿ 2023 ಆಗಸ್ಟಲ್ಲಿ ಮಳೆ ಕೊರತೆ ಉಂಟಾಯಿತು. ಹಿಂಗಾರು ಸಂಪೂರ್ಣವಾಗಿ ವಿಫಲ ಆಯಿತು. ನವೆಂಬರ್ನಲ್ಲಿ ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ್ ಒಂದು 4 ಸ್ಟೇಟ್ಗಳು 5 ಸ್ಟೇಟ್ಗಳು ಚುನಾವಣೆ ಬಂತು. ನಮಗೊಂದು ಖುಷಿ ಇತ್ತು, ಹೊಸ ಸರ್ಕಾರ ಬಂದಿದೆ, ನಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ಕೆಲಸ ಮಾಡುವ ನಿರೀಕ್ಷಣೆಯನ್ನು ನಾವು ಇಟ್ಕೊಂಡಿದ್ದೀವಿ. ಆದರೆ ಸರ್ಕಾರ ಬರಗಾಲದಲ್ಲಿ ಬೇಗೆಯಲ್ಲಿ ರೈತರು ಸಿಕ್ಕಾಕೊಂಡು ಸಂಪೂರ್ಣವಾಗಿ ಬೆಳೆ ವಿಫಲ ಆಗಿದೆ. ಜಾನುವಾರುಗಳಿಗೆ ಮೇವು, ಕುಡಿಯೋ ನೀರಿನ ಸಮಸ್ಯೆ ಇತ್ಯಾದಿಗಳು ಸಂಕಷ್ಟದಲ್ಲಿ ರೈತರು ಇರುವಾಗ ನಮ್ಮ ಸಿದ್ದರಾಮಯ್ಯ ಅಂಡ್ ಟೀಮ್ ತೆಲಂಗಾಣವನ್ನು ಚುನಾವಣೆಯಲ್ಲಿ ಗುತ್ತಿಗೆ ತಗೊಂಡ್ರು ಕಾಂಗ್ರೆಸ್ ಪಕ್ಷದಿಂದ. ಮಧ್ಯಪ್ರದೇಶ, ರಾಜಸ್ಥಾನ್ ಚುನಾವಣೆ ಕಡೆಗೆ ಅವರು ಕಾನ್ಸಂಟ್ರೇಟ್ ಮಾಡಿ ಕರ್ನಾಟಕದ ಬರಗಾಲವನ್ನು ಮರೆತುಬಿಟ್ಟು ನಾವು ಚಳವಳಿ ಮಾಡಿ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪದೇ ಪದೇ ಹೇಳೋ ಕೆಲಸವನ್ನು ಮಾಡಿದ್ವಿ. ಅವರು ದಿಲ್ಲಿ ಕಡೆಗೆ ಬಟ್ ಮಾಡಿ ತೋರಿಸ್ತಾ ಇದ್ರು. ಅವರು ಕೇಳೋದು ನ್ಯಾಯಬದ್ಧವಾಗಿಯೂ ಇತ್ತು. ದಿಲ್ಲಿಯವ್ರನ್ನ ನಮಗೆ ಸಹಕರಿಸ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ನಾವು ಹೇಳಿದ್ವಿ, ನಡೀರಿ ಹೋಗೋಣ, ನಾವು ಒಂದು 10,000 ಜನ ರೈತರು ಬರ್ತೀವಿ, ಅಲ್ಲಿ ಪಾರ್ಲಿಮೆಂಟ್ ಮುಂದೆ ಕೂತ್ಕೊಂಡ್ಬಿಡೋಣ ಸೆಷನ್ನಲ್ಲಿ ಅಂತ. ಆದರೆ ಸರ್ಕಾರ ತಾವು ಕಾಂಗ್ರೆಸ್ ಪಕ್ಷದಿಂದ ಬೇರೆ ಬೇರೆ ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ರಾಜಕೀಯವಾಗಿ ಅವರು ಪ್ರಯತ್ನ ಮಾಡಿದರು. ಆದರೆ ನನ್ನ ಪ್ರಶ್ನೆ, ಭಾರತ ಸರ್ಕಾರಕ್ಕೆ ಕನಿಷ್ಠ ಜವಾಬ್ದಾರಿ ಇರಬೇಕಿತ್ತು. ನೀವು ಹೆಂಗೆ ಕೇರಳ, ತಮಿಳುನಾಡಿನ ಆ ಫ್ಲಡ್ ಟೈಮ್ನಲ್ಲಿ ಗಮನ ಇಟ್ಟು ನೋಡ್ಕೊಂಡ್ಬಂದರು, ಕರ್ನಾಟಕದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇರಬೇಕಾಗಿತ್ತು. ಆ ಜವಾಬ್ದಾರಿ ನಿರ್ವಹಿಸಲಿಲ್ಲ ಭಾರತ ಸರ್ಕಾರ. ಬರಗಾಲದಲ್ಲೂ ಅಷ್ಟೇ, ಬರಕ್ಕೂ ಕೂಡ ಅವರು ಸರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ. ಬರಗಾಲದ ರೈತರನ್ನು ಕೂಡ ಕೋರ್ಟೇ ಬರಬೇಕಾ ತೀರ್ಮಾನ ಹೇಳಿ ಈ ಥರ ನಡ್ಕೋಬೇಕು ನೀವು, ಭಾರತ ಸರ್ಕಾರ ಹೆಂಗೆ ನಡ್ಕೋಬೇಕಂತ ಹೇಳಕ್ಕೆ
ಆದರೂ ಕೂಡ ಕರ್ನಾಟಕ ಸರ್ಕಾರ ತನ್ನ ಜವಾಬ್ದಾರಿ ಇದೆ, ರೈತರನ್ನ ಸಕಾಲದಲ್ಲಿ ನಾನು ಜೋಪಾನ ಮಾಡಬೇಕು, ಅವ್ರ ಕಷ್ಟಕ್ಕೆ ಸ್ಪಂದಿಸ್ಬೇಕಂತ ಹೇಳಿ ಅವರು ಕೂಡ ಈ ಪರಿಹಾರ ಕಾರ್ಯ ಇರ್ಬೋದು, ರೈತರಿಗೆ ನೆರವಿನ ಕಾರ್ಯ ಇರ್ಬೋದು ಇತ್ಯಾದಿ ಕೆಲಸಗಳನ್ನು ವಾರಪುಟ್ಟಲ್ಲಿ ನಿಂತು ಕೆಲಸ ಮಾಡೋ ದಿಕ್ಕಿನಲ್ಲಿ ಇವರು ಕಾಣಲೇ ಇಲ್ಲ. ಇಡೀ ಕರ್ನಾಟಕ ಹುಡುಕಿದ್ರು ಎಲ್ಲೂ ಸಿಕ್ಕಲಿಲ್ಲ. ಆದರೆ ಒಂದು ಕೆಲಸ ಕಳೆದ ತಿಂಗಳಲ್ಲಿ ಒಂದು ಸುಪ್ರೀಂ ಕೋರ್ಟಿಗೆ 23ನೇ ತಾರೀಕು ಲಾಸ್ಟ್ ಮಂತ್ ಒಂದು ಅರ್ಜಿ ಆಗ್ತಾರೆ. ಈ ಥರ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದ ಹಣವನ್ನು ಕೊಡ್ತಾ ಇಲ್ಲ, ನಾವು ಸಂಕಷ್ಟದಲ್ಲಿದ್ದೀವಿ, ರೈತರು ಭಾಳ ದಿಕ್ಕಟ್ಟಿದ್ದಾರೆ, ಬರಗಾಲದಲ್ಲಿ ಬೆಂದು ನಮಗೆ ಸಹಾಯ ನೀಡ್ತಾ ಇಲ್ಲ, ನೀವು ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಸೂಚನೆ ನೀಡಬೇಕಂತೆ ಕೇಸು ಅಡ್ಮಿಟ್ ಆಯಿತು. ಆದಮೇಲೆ 3 ದಿನದ ಹಿಂದೆ ವಿಚಾರಣೆಗೆ ಬಂತು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಇರುವರು ಅದರ ಬಗ್ಗೆ ಕೂಲಂಕುಷವಾಗಿ ಕೇಳಿಕೊಂಡು ಮತ್ತೆ ನಾಳೆ 29ನೇ ತಾರೀಕು ಮತ್ತೆ ಕೋರ್ಟ್